ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಕಾಂತಾರ 1ರ ಅಧ್ಯಾಯ ಈಗ ಭಾರತೀಯ ಚಿತ್ರರಂಗದಲ್ಲೇ ಒಂದು ಹೊಸ ಅಧ್ಯಾಯವನ್ನೇ ಬರೆದಿದೆ. ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಹತ್ರ 1 ತಿಂಗಳು ಆಗ್ತಾ ಬಂತಿದ್ರೂ ಕೂಡ ಈ ಒಂದು ಚಿತ್ರದ ಕಲೆಕ್ಷನ್ನಲ್ಲಿ ಯಾವುದೇ ರೀತಿಯಾದಂಥ ಏರುಪೇರಾಗಿಲ್ಲ. ಅದ್ಭುತವಾದಂಥ ಒಂದು ಕಲೆಕ್ಷನ್ ಮಾಡುವ ಮುಖಾಂತರ ಈಗ ಆಲ್ರೆಡಿ ಬಹುತೇಕ 900 ಕೋಟಿಗೆ ಗಳಿಕೆಯ ಹತ್ರ ಹೋಗಿರುವಂಥದ್ದು. ಸೊ ಈ ಒಂದು ಸಂಭ್ರಮವನ್ನು ಇಡೀ ಚಿತ್ರತಂಡ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದೆ ಅಂದರೆ ತಪ್ಪಲ್ಲ. ಚಿತ್ರದ ನಿರ್ಮಾಪಕರಾದಂಥ ವಿಜಯ್ ಕಿರಂಗೂರು ಅವರು ಕೂಡ ಇಡೀ ತಂಡದ ಜೊತೆ ಸೇರಿ ಒಂದು ಅದ್ಭುತವಾದಂಥ ಒಂದು ಪಾರ್ಟಿ ಮಾಡುವ ಮುಖಾಂತರ ಒಂದು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂತಾರ ಚಿತ್ರತಂಡ ಒಂದು ಕಾಂತಾರದ ಗೆಲುವನ್ನು ಸಂಭ್ರಮಿಸಿದ್ದಾರೆ. ಇನ್ನು ಕಾಂತಾರದ ಗೆಲುವು ನಮ್ಮ ಗೆಲುವಲ್ಲ, ಇದು ನಮ್ಮೆಲ್ಲರ ಗೆಲುವು, ಇಡೀ ಚಿತ್ರತಂಡದ ಗೆಲುವು. ಅದರಲ್ಲೂ ಚಿತ್ರಕ್ಕಾಗಿ ಶ್ರಮಿಸಿದವರು, ತಂತ್ರಜ್ಞರು, ಕನ್ನಡಿಗರ ಗೆಲುವು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಿನಿಮಾದ ಗೆಲುವನ್ನು ಕನ್ನಡಿಗರಿಗೆ ಮತ್ತು ಚಿತ್ರಕ್ಕಾಗಿ ದುಡಿದವರಿಗೆ ಆ ಒಂದು ಗೆಲುವನ್ನು ಅರ್ಪಣೆ ಮಾಡುವ ಮುಖಾಂತರ ಮತ್ತೊಮ್ಮೆ ಅವರು ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಕ್ಸಸ್ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ, ಅಂದರೆ ಒಂದು ಸಾಮಾನ್ಯವಾಗಿ ಸಿನಿಮಾದ ಸಕ್ಸಸ್ ಅನ್ನುವಂಥ ಸಂದರ್ಭದಲ್ಲಿ ಚಿತ್ರತಂಡ, ನಾಯಕ, ನಾಯಕಿ, ಸಂಗೀತ ನಿರ್ದೇಶಕರಿರ್ಬೋದು ಅಥವಾ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಮಾಡಿರುವಂಥವರು, ಬೇರೆ ಬೇರೆ ಪಾತ್ರಗಳಲ್ಲಿ ಮಾಡಿರುವಂಥವರು ಒಂದು ಕಾಣಿಸ್ಕೊಳ್ಳುವ ಮುಖಾಂತರ ಅವರಿಗೆ ಒಂದು ಮೊಮೆಂಟೋನ ಏನೋ ಕೊಡುವ ಮುಖಾಂತರ ಆ ಒಂದು ಗೆಲುವನ್ನು ಸಂಭ್ರಮಿಸುವುದು ವಾಡಿಕೆ. ಆದರೆ ಈ ಒಂದು ಚಿತ್ರತಂಡ ಅದನ್ನು ಮೀರಿದಂಥ, ಅಂದರೆ ಒಂದು ಖಾಸಗಿಯ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇಡೀ ಚಿತ್ರತಂಡ, ಅಂದರೆ ಆ ಒಂದು ಚಿತ್ರಕ್ಕಾಗಿ ದುಡಿದಂಥ ತಂತ್ರಜ್ಞರಿರ್ಬೋದು, ಕಲಾವಿದರಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಂಥವ್ರು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಮೇಕಪ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರು, ಅದರ ಜೊತೆಗೆ PROಗಳು, ಅಂದರೆ ಒಂದು ಸಿನಿಮಾದ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ PROಗಳು, ಅದೇ ರೀತಿಯಾಗಿ ಈ ಒಂದು ಸಿನಿಮಾವನ್ನು ಕನ್ನಡ, ಅದರಲ್ಲೂ ನಮ್ಮ ಕನ್ನಡದ ಸಿನಿಮಾವನ್ನು ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರಾಜ್ಯಗಳಿಗೆ ಆ ಒಂದು ಸಿನಿಮಾವನ್ನು ರೀಚ್ ಮಾಡಿಸಿದಂತಹ ವಿತರಕರುಗಳು. ಸೊ ಚಿತ್ರದ ನಾಯಕ ರಿಷಬ್ ಶೆಟ್ಟಿ, ನಾಯಕಿ ರುಕ್ಮಿಣಿ ವಸಂತ, ಮತ್ತು ರಿಷಬ್ ಶೆಟ್ಟಿ ಅವರ ಮಡದಿ ಪ್ರಗತಿ ಶೆಟ್ಟಿ, ಹೀಗೆ ಬಹುತೇಕ ಎಲ್ಲರೂ ಕೂಡ 100ಕ್ಕೂ ಹೆಚ್ಚು ಜನರು ಒಂದೇ ವೇದಿಕೆಯಲ್ಲಿ ಸೇರುವ ಮುಖಾಂತರದ ಆ ಒಂದು ಸಿನಿಮಾದ ಒಂದು ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಇಡೀ ಚಿತ್ರತಂಡದ ಜೊತೆ ಸೇರಿರುವಂಥ ರಿಷಬ್ ಶೆಟ್ಟಿಯವರು ಕಾಂತಾರದ 900 ಕೋಟಿ ಗಳಿಕೆಯತ್ತ ನುಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಕಾಂತಾರದ ಒಂದು ಆ ಕೇಕನ್ನು ಕಟ್ ಮಾಡುವ ಮುಖಾಂತರ ಇಡೀ ಚಿತ್ರದ ಗೆಲುವನ್ನು ಸಂಭ್ರಮಿಸಿದ್ದಾರೆ. ಸೊ ಇಡೀ ಚಿತ್ರತಂಡ, ಸೊ ಈ ಒಂದು ಸಂಭ್ರಮಕ್ಕೆ ಇಡೀ ಚಿತ್ರತಂಡನೂ ಕೂಡ ಸಾಕಷ್ಟು ಖುಷಿಯಿಂದಲೇ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗುವ ಮುಖಾಂತರ ಮತ್ತೊಂದು ಕನ್ನಡದ ಸಿನಿಮಾ ಈ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಸೆಲೆಬ್ರೇಟ್ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಇಡೀ ಚಿತ್ರತಂಡದ ಜೊತೆ ನಿರ್ಮಾಪಕರು ಸೆಲೆಬ್ರೇಟ್ ಮಾಡಿರುವಂಥದ್ದು. ಸೊ ಅದರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಆ ಚಿತ್ರದ ನಿರ್ಮಾಪಕರಿಗೆ ಹ್ಯಾಟ್ಸಪ್ ಹೇಳಬೇಕು. ಇಂತಹ ಒಂದು ಗೆಲುವಂತ ಬಂದಂಥ ಸಂದರ್ಭದಲ್ಲಿ ನಮಗೆ ದುಡ್ಡಾಯಿತು, ಸಿನಿಮಾ ಮುಗೀತು, ಇನ್ಯಾಕೆ ನಮಗೆ ತಲೆನೋವು ಅನ್ನುವಂಥ ನಿಟ್ಟಿನಲ್ಲಿ ಇರ್ತಾರೆ. ಆದರೆ ಇವರು ಈ ಒಂದು ಗೆಲುವು, ಈ ರೀತಿಯಾದಂತಹ ಒಂದು ಒಗ್ಗಟ್ಟು, ಚಿತ್ರದ ಒಂದು ಒಗ್ಗಟ್ಟು, ಯಾಕಂದರೆ ಈಗ ಆಲ್ರೆಡಿ ಕಾಂತಾರದ ಹೊಸ ಅಧ್ಯಾಯವೂ ಕೂಡ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಆ ಸಿನಿಮಾ ಬರೋದಂತೂ ತಡವಾಗ್ಬೋದು. ಏನಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ರಿಷಬ್ ಶೆಟ್ಟಿ ಬ್ಯುಸಿ ಇರೋದ್ರಿಂದ ಸದ್ಯಕ್ಕೆ ಆ ಒಂದು ಸಿನಿಮಾ ಹೊಂಬಾಳೆ ಫಿಲಮ್ಸ್ನಲ್ಲಿ ನಿರ್ಮಾಣ ಆದರೂ ಕೂಡ 1-2-3 ವರ್ಷಗಳ ಕಾಲ ತಡವಾಗಿ ನಿರ್ಮಾಣ ಆಗುತ್ತೆ. ಆದರೂ ನನಗೆ ಯಾಕೆ ಈ ರೀತಿಯಾದಂಥ ಸೆಲೆಬ್ರೇಟ್ ಬೇಡ, ಒಂದಷ್ಟು ಖರ್ಚು ಅಂತ ನಿರ್ಧಾರ ಮಾಡ್ಬೋದಾಗಿತ್ತು. ಆದರೂ ಕೂಡ ಸೊ ನಾವೆಲ್ಲ ಈ ಒಂದು ಸಿನಿಮಾದ ಗೆಲುವನ್ನು ನಾವೆಲ್ಲ ಒಂದು ಕಡೆ ಸೇರಿ ಗೆಲುವನ್ನು ಸಂಭ್ರಮಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಚಿತ್ರತಂಡದ ಜೊತೆ ಒಂದು ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಒಂದು ಸಂಭ್ರಮದ ಜೊತೆಯಲ್ಲಿ ಚಿತ್ರದ ನಾಯಕಿ ರುಕ್ಮಿಣಿ ವಸಂತ ಅಲಿಯಾಸ್ ಕನಕವತಿಗೆ ಒಂದು ಅನ್ನೋನ್ ನಂಬರ್ ಕಾಟ ಕೊಟ್ಟಿದೆ ಅಂದರೆ ತಪ್ಪಲ್ಲ. ಸೊ ಈಗ ಆಲ್ರೆಡಿ ಸಪ್ತಸಾಗರದಾಚೆ ಸಿನಿಮಾದ ನಂತರ ಸೊ ರುಕ್ಮಿಣಿ ವಸಂತ ಒಂದಷ್ಟು ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಒಂದಷ್ಟು ಜನ ಅವ್ರಿಗೂ ಕೂಡ ಫಾಲೋವರ್ಸ್ ಇದ್ದಾರೆ, ಅವ್ರನ್ನ ಅಭಿಮಾನಿಗಳಿದ್ದಾರೆ, ಅವರ ಪಾತ್ರವನ್ನು ಪ್ರೀತಿಸುವಂಥವರಿದ್ದಾರೆ. ಇಂತಹ ಸಂದರ್ಭದಲ್ಲಿಯೂ ಯಾರೋ ಕಿಡಿಗೇಡಿಗಳು ಕನಕವತಿ ಹೆಸರಲ್ಲಿ, ಅಂದರೆ ರುಕ್ಮಿಣಿ ವಸಂತ ಹೆಸರಲ್ಲಿ ಕೂಡ ಒಂದು ಕಾಲ್ಗಳನ್ನು ಮಾಡುವ ಮುಖಾಂತರ ಅವರ ಹೆಸರನ್ನು ದುರ್ಬಳಕೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಈ ವಿಚಾರವನ್ನು ತಿಳಿದಿರುವಂಥ ರುಕ್ಮಿಣಿ ವಸಂತ ಕೂಡ ಸೊ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕುವ ಮುಖಾಂತರ ಯಾರೂ ಕೂಡ ಮೋಸ ಹೋಗದಿರಿ, ನನ್ನ ಹೆಸರಲ್ಲಿ ಫೋನ್ ಮಾಡ್ತಾರೆ. ಕೆಲವರು ರುಕ್ಮಿಣಿ ವಸಂತ ಕಾಲ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ತುಂಬ ಖುಷಿಯಾಗಿ ಕಾಂತಾರದ ಹೀರೋಯಿನ್ನು ನನಗೆ ಫೋನ್ ಮಾಡೋರು ಎನ್ನುವಂಥ ನಿಟ್ಟಿನಲ್ಲಿ ಕಾಲ್ ಪಿಕ್ ಮಾಡಿ ಸಂಭ್ರಮಿಸುವಂಥ ಕೆಲಸ ಮಾಡ್ತಾರೆ. ಆದರೆ ದಯವಿಟ್ಟು ಯಾರು
ಸೇವ್ ಮಾಡಬೇಡ್ರಿ. ಏನಕ್ಕೆ ಅಂತಂದರೆ ನಾನು ಬಳಸ್ತಿರುವಂಥ ನಂಬರು ಮತ್ತು ನನ್ನ ಹೆಸರಲ್ಲಿ ಫೋನ್ ಮಾಡ್ತಿರುವಂಥ ನಂಬರ್ ಏನಿದೆ ಅದು ನನಗೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಆ ಒಂದು ನಂಬರ್ ಯಾವುದಪ್ಪ ಅಂತಂದರೆ ನಾನು ಹೇಳ್ತೀನಿ 9445893273. ಮತ್ತೊಮ್ಮೆ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಇದು ಅವರ ಅಭಿಮಾನಿಗಳಿಗಷ್ಟೇ ಅಲ್ಲ, ನಮ್ಮ ಕನ್ನಡದ ಸಿನಿಮಾಗಳನ್ನು ಪ್ರೀತಿಸುವಂಥವ್ರು, ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಕೂಡ ಈ ಒಂದು ನಂಬರ್ ಬೇಕಾಗುತ್ತೆ. ಏನಕ್ಕೆ ಯಾರಾದರೂ ಅಕಸ್ಮಾತ್ ಮತ್ತೆ ಈ ನಂಬರಿಂದ ಕರೆಯನ್ನು ಮಾಡುವ ಮುಖಾಂತರ ನಿಮ್ಮನ್ನು ವಂಚಿಸುವಂಥ ಪ್ರಯತ್ನ ಮಾಡ್ಬೋದು. ಏನಕ್ಕೆ ಡಿಜಿಟಲ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಒಂದು ನಂಬರ್ನ ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲ್ಗೆ ಈ ನಂಬರ್ನಿಂದ, ಅಂದರೆ ಯಾವ ನಂಬರ್ ಅಂದರೆ 9445893273 ಈ ನಂಬರ್ನಿಂದ ನಿಮಗೇನಾದರೂ ಫೋನ್ ಬಂದರೆ ದಯವಿಟ್ಟು ಯಾರೂ ಎತ್ತಬೇಡ್ರಿ. ಸೊ ಇದು ನಮ್ಮ ಕಳಕಳಿಯೂ ಹೌದು ಮತ್ತು ಕಾಂತಾರದ ನಾಯಕಿ ರುಕ್ಮಿಣಿ ವಸಂತ್ ಅವರ ಕಳಕಳಿಯೂ ಹೌದು. ಸೊ ಇದರ ನಡುವೆ ರುಕ್ಮಿಣಿ ವಸಂತ್ ಈ ಒಂದು ನಂಬರ್ ಒಂದು ತಲೆಬಿಸಿ ಮಾಡಿದೆ. ಆದರೂ ಕೂಡ ಅವರು ಅಭಿಮಾನಿಗಳಿಗೆ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಅವೇರ್ನೆಸ್ಸನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದೇ ರೀತಿ ಮುಂದುವರೆದರೆ ನಾನು ಅವರಿಗೆ ಕಾನೂನಿನ ಮುಖಾಂತರವೇ ಪಾಠ ಕಲಿಸ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಆ ನಂಬರಿಂದ ಕರೆ ಬಂದರೆ ಯಾರು ಮೋಸ ಹೋಗದಿರಿ. ಅದರ ಜೊತೆಗೆ ನಮ್ಮ ಕನ್ನಡದ ಸಿನಿಮಾಗಳನ್ನು ನೋಡೋದನ್ನು ಮತ್ತು ಕನ್ನಡದ ಸಿನಿಮಾಗಳನ್ನು ಗೆಲ್ಲಿಸೋದನ್ನು ಯಾರೂ ಕೂಡ ಮರೆಯದಿರಿ. ಇದು ನಮ್ಮ ಇವತ್ತಿನ ಡಿಜಿಟಲ್ನ ಮತ್ತೊಂದು ವಿಶೇಷವಾದಂತಹ ವಿಚಾರ. ನಾಳೆ ಕೂಡ ಇದೇ ರೀತಿಯಾದಂಥ ಸ್ಪೆಷಲ್ ಕಂಟೆಂಟಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.